ನಮಸ್ಕಾರ ವೀಕ್ಷಕರೇ, ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಪ್ರಪಂಚದ ಜೀವರಾಶಿಯ ಸೌಂದರ್ಯವನ್ನ ನೋಡಿ ಅನುಭವಿಸಬೇಕಾದ್ರೆ ನಮ್ಮ ಕಣ್ಣುಗಳ ದೃಷ್ಟಿ ಅತ್ಯವಶ್ಯಕ. ಆದರೆ ಕೆಲವೊಮ್ಮೆ ಈ ಕಣ್ಣುಗಳಲ್ಲಿ ಕೆಲವು ರೀತಿಯ ತೊಂದರೆಗಳು ನಿರಂತರವಾದ ದೃಷ್ಟಿಹೀನತೆಯನ್ನ ತಂದುಕೊಡುವಂತಹ ಸಾಧ್ಯತೆಗಳಿರುತ್ತೆ. ಇಂತಹ ತೊಂದರೆಗಳಲ್ಲಿ ಒಂದು ಗ್ಲಾಕೋಮಾ. ಈ ಗ್ಲಾಕೋಮಾವನ್ನ ನಿಶಬ್ದ ದೃಷ್ಟಿಚೋರ ಸ್ಥಿತಿ ಅಂತಲೇ ಸಹ ಕರೀತಾರೆ. ಇನ್ನು ವಿಶ್ವದೆಲ್ಲೆಡೆ ನಾವು ಅಂಕಿ ಅಂಶವನ್ನು ನೋಡಿದಾಗ ಈ ಕಣ್ಣಿನ ಪೊರೆ ಮೊದಲ ಸ್ಥಾನದಲ್ಲಿದ್ದರೆ ಅದರ ನಂತರ ಗ್ಲಾಕೋಮಾ ಎರಡನೇ ಸ್ಥಾನದಲ್ಲಿದೆ. 2022ರ ಅಂಕಿ ಅಂಶವನ್ನು ನಾವು ತೆಗೆದುಕೊಂಡ್ರೆ ವಿಶ್ವದೆಲ್ಲೆಡೆ ನಾವು ಸುಮಾರು 8 ಕೋಟಿ ಜನರು ಈ ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಈ ಗ್ಲಾಕೋಮಾ ಅಂದರೆ ಏನು ಮತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಹಿರಿಯ ನೇತ್ರ ತಜ್ಞರಾದ ಡಾಕ್ಟರ್ ರಾಮ್ ಗೋಪಾಲ್ ರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ಈ ಗ್ಲಾಕೋಮಾ ಸಂಬಂಧಪಟ್ಟಂತೆ ನಮ್ಮ ಕೆಲವು ಪ್ರಶ್ನೆಗಳು. ಗ್ಲಾಕೋಮಾ ಅಂದ್ರೆ ಏನು? ನೋಡಿ, ನೀವು ಈಗಾಗಲೇ ಹೇಳಿದಂತೆ ನಾವು ಏನೇ ಸುತ್ತಮುತ್ತಲು ನೋಡ್ಬೇಕಂದ್ರೇನು ನಮ್ಮ ಕಣ್ಣನ್ನ ಉಪಯೋಗಿಸ್ತೀವಿ. ಹೌದು. ಈ ಗ್ಲಾಕೋಮಾ ಅಂದ್ರೆ ಕಣ್ಣಿನ ಮುಖ್ಯ ನರದ ದೌರ್ಬಲ್ಯತೆ, ಅಂದ್ರೆ ಆಪ್ಟಿಕ್ ನರ್ವ್ ಅಂತೀವಿ. ಈ ಆಪ್ಟಿಕ್ ನರ್ವ್ ವೀಕ್ನೆಸ್ ಅಥವಾ ಗ್ಲಾಕೋಮಾ ಬಂದ್ರೆ ಕ್ರಮೇಣ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ. ನಾವು ಕಣ್ಣಲ್ಲಿ ಏನ್ ನೋಡ್ತೀವಿ ಅದು ನಮ್ಮ ಮೆದುಳಿಗೆ ಟ್ರಾನ್ಸ್ಮಿಟ್ ಆಗ್ಬೇಕು. ಅದೆರಡರ ಮಧ್ಯೆ ಇರೋ ಕನೆಕ್ಷನ್ನೇ ಇದು ಈ ಆಪ್ಟಿಕ್ ನರ್ವ್, ಮುಖ್ಯ ನರ. ಸೊ ಈ ನರ ವೀಕ್ ಆದ್ರೆ ಕಾಣೋ ದೃಷ್ಟಿ ಕ್ರಮೇಣ ಕಡಿಮೆ ಆಗಿ ಬಂದು ಫೈನಲ್ ಸ್ಟೇಜ್ ಅಲ್ಲಿ ಅದು ಅಂಧತ್ವಕ್ಕೂ ಕಾರಣ ಆಗುತ್ತೆ. ಹಾಗಿದ್ರೆ ಈ ಗ್ಲಾಕೋಮಾ ಬರೋದಕ್ಕೆ ಕಾರಣಗಳೇನಾದ್ರೂ ಇದೆಯೇ? ಹೌದು, ಸಾಮಾನ್ಯವಾಗಿ ಕಣ್ಣಿನಲ್ಲಿ ಪ್ರೆಷರ್ ಇರುತ್ತೆ. ನಾವು ಹೇಗೆ ಇವಾಗ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಬ್ಲಡ್ ಪ್ರೆಷರ್ ಅಂತೀವಿ. ಹೇಗೆ ನಾವು ಡಾಕ್ಟರ್ ಹತ್ರ ಹೋದಾಗ ನಮ್ಮ ರಕ್ತದ ಪ್ರೆಷರ್ ಚೆಕ್ ಮಾಡ್ತಾರೆ, ಬ್ಲಡ್ ಪ್ರೆಷರ್, ಅದೇ ತರ ಕಣ್ಣು ಒಳಗಡೆನೂ ಪ್ರೆಷರ್ ಇರುತ್ತೆ. ಸೊ ಈ ಕಣ್ಣಿನ ಪ್ರೆಷರ್ಗೆ ನಾವು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತೀವಿ. ಸೊ ಈ ಕಣ್ಣಿನ ಪ್ರೆಷರ್ ಒತ್ತಡ ಜಾಸ್ತಿ ಆದ್ರೆ ಸೊ ನಿಧಾನವಾಗಿ ಅದು ಕಣ್ಣಿನ ನರದ ಮೇಲೆ ಪ್ರಮಾಣ ಬೀರುತ್ತೆ. ಸೊ ಅವಾಗ ಸ್ಲೋ ಆಗಿ ದೃಷ್ಟಿ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಕಣ್ಣಿನ ಒತ್ತಡ ಏನಿರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ನಾರ್ಮಲ್ ಆಗಿ. ಸೊ ಇದು ಚೆಕ್ ಮಾಡಿದಾಗ್ಲೇ ಅಥವಾ ಡಾಕ್ಟರ್ ಹತ್ರ ಚೆಕ್ ಮಾಡಿದಾಗ ಗೊತ್ತಾಗುವಂತ ಒಂದು ಪ್ರೆಷರ್. ಹಾಗಾದ್ರೆ ಸಾಮಾನ್ಯ ರೀತಿಯಲ್ಲಿ ಒಬ್ಬ ರೋಗಿಗೆ ಈ ರೀತಿಯ ಒಂದು ತೊಂದರೆ ಇದೆ ಅಂತ ತಿಳ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ. ಸೊ ಅದರಿಂದ ಸೊ ನಾವು ಚೆಕ್ ಮಾಡಿದಾಗ್ಲೇ ಈ ಕಣ್ಣಿನ ಒತ್ತಡ ನಾರ್ಮಲ್ ಇದೆಯಾ ಅಥವಾ ಅದು ಜಾಸ್ತಿ ಆಗಿದೆಯಾ ಅನ್ನೋದು ಗೊತ್ತಾಗೋದು. ಸೊ ಬೇರೆ ತರಹದ ಗ್ಲಾಕೋಮಾಗಳು ಇದೆ, ಆದ್ರೆ ಸಾಮಾನ್ಯವಾಗಿ ಕಣ್ಣಿನ ಒತ್ತಡ ಜಾಸ್ತಿ ಆದ್ರೆ ಈ ಗ್ಲಾಕೋಮಾ ಬರುತ್ತೆ. ಇನ್ನು ಈ ಗ್ಲಾಕೋಮಾ ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರೋ ಸಾಧ್ಯತೆ ಹೆಚ್ಚು? ವಯಸ್ಸಿನ ಯಾವ್ದಾದ್ರು ಒಂದು ವಯೋಮಿತಿ ಇದೆಯಾ ಅಥವಾ ಗಂಡಸರಲ್ಲಿ ಹೆಚ್ಚು, ಹೆಂಗಸರಲ್ಲಿ ಹೆಚ್ಚು, ಈ ರೀತಿಯಾದದ್ದು? ಹೌದು. ಈಗ ನಾವು ಗ್ಲಾಕೋಮಾ ಅಂತ ನೋಡಿದ್ರೆ ಇದು ಸಾಮಾನ್ಯವಾಗಿ 40 ವಯಸ್ಸಿನ ಮೇಲೆ ಶುರು ಆಗುವಂತದ್ದು. ಅದ್ರ ಕಡಿಮೆನೂ ಬರಬಹುದು, ಆದ್ರೆ ಸಾಮಾನ್ಯವಾಗಿ 40 ವಯಸ್ಸಿನ ನಂತರ ಬರುವಂತಹ ಕಾಯಿಲೆ ಒಂದು. ಮತ್ತೊಂದು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಇರೋರಿಗೆ, BP ಇರೋರಿಗೆ ಅಂದ್ರೆ ಬ್ಲಡ್ ಪ್ರೆಷರ್, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಇದು ಇನ್ನೂ ಸಾಮಾನ್ಯವಾಗಿ ಬರುತ್ತೆ. ಮತ್ತೊಂದೇನಂದ್ರೆ ಯಾರಾದ್ರೂ ಸ್ಟೀರಾಯ್ಡ್ ಮಾತ್ರೆಗಳು ಅಥವಾ ಸ್ಟೀರಾಯ್ಡ್ ಡ್ರಾಪ್ಸ್ಗಳು ಯೂಸ್ ಮಾಡ್ತಿರೋರು, ಸ್ಕಿನ್ ಆಯಿಂಟ್ಮೆಂಟ್ ಯೂಸ್ ಮಾಡ್ತಿರೋರು, ಇಂಥವರಲ್ಲಿ. ಮತ್ತೊಂದು ದಪ್ಪ ಕನ್ನಡಕ ಅಂದ್ರೆ ಏನು ಹೈ ಪವರ್ ಇರುತ್ತೆ, ಅಂಥವರಲ್ಲೂ ಗ್ಲಾಕೋಮಾ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಇದು ಯಾವುದೂ ಇಲ್ಲದೆ ಎಲ್ಲ ನಾರ್ಮಲ್ ಇರೋರಲ್ಲೂ ಗ್ಲಾಕೋಮಾ ಕಾಣಿಸ್ಕೋಬಹುದು. ಸೊ ನಾನು ಈಗಾಗಲೇ ಹೇಳಿದಂತೆ ಈ ಕಾರಣಗಳಿದ್ರೆ ಇನ್ನೂ ಸಾಮಾನ್ಯವಾಗಿ ಬರುತ್ತೆ, ಬಟ್ ಇದಿಲ್ಲದೇನೂ ಗ್ಲಾಕೋಮಾ ಬರಬಹುದು. ಮತ್ತೆ ನಾನೆಲ್ಲೋ ಓದಿದ್ದು ನನಗೆ ಜ್ಞಾಪಕ ಇದೆ, ಈ ಯಾವುದಾದ್ರೂ ಆಕ್ಸಿಡೆಂಟ್ಗಳಾದಾಗ ಮುಖಕ್ಕೆ ಅಥವಾ ಈ ಕಣ್ಣಿನ ಭಾಗದಲ್ಲಿ ಯಾವುದಾದ್ರೂ ಗಾಯಗಳಾದಾಗ್ಲೂ ಸಹ ಈ ಪ್ರೆಷರ್ ಹೆಚ್ಚಾಗುವಂತ ಸಾಧ್ಯತೆ ಇದೆಯಾ? ಹೌದು ಹೌದು. ಒಂದು ಆಕ್ಸಿಡೆಂಟ್ಗಳಾಗ್ಲಿ ಅಥವಾ ಸ್ಪೋರ್ಟ್ಸ್ ಇಂಜುರೀಸ್ ಅಂತೀವಿ, ಯಾರಾದ್ರೂ ಶಟಲ್ ಕಾಕ್ ಆಡ್ತಿರ್ಬೋದು ಅಥವಾ ಕ್ರಿಕೆಟ್ ಆಡ್ತಿರ್ಬೋದು, ಬಾಲ್ ಬೀಳೋದ್ರಿಂದ ಆಗ್ಲಿ ಅಥವಾ ಆ ಶಟಲ್ ಕಾಕ್ ಕಣ್ಣಿಗೆ ಬೀಳೋದ್ರಿಂದ ಆಗ್ಲಿ ಇಂಜುರಿ ಆದಾಗ ಟ್ರಾಮ್ಯಾಟಿಕ್ ಗ್ಲಾಕೋಮಾ ಅಂತೀವಿ. ಅಂದ್ರೆ ಆ ಏನು ಏಟು ಬೀಳುತ್ತೆ ಅದರಿಂದಾನೂ ಗ್ಲಾಕೋಮಾ ಬರೋ ಸಾಧ್ಯತೆ ಇರುತ್ತೆ. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಅಂದ್ರೆ ನೀವು ಹೇಳಿದ್ರಿ ಒಬ್ಬ ಸ್ಪೋರ್ಟ್ಸ್ ನಲ್ಲಿರೋರಾಗಿರ್ಬೋದು ಅಥವಾ ಆಕ್ಸಿಡೆಂಟ್ಗಳಾದಾಗ ಈ ರೀತಿ ಆಗುತ್ತೆ. ಏಕೆ ಈ ತರ ತೊಂದರೆ ಉದ್ಭವ ಆಗುತ್ತೆ?
ನೋಡಿ, ಕಣ್ಣು ಒಳಗಡೆ ಏನು ಪ್ರೆಷರ್ ಅನ್ನೋದು ಇರುತ್ತೆ, ಅದು ಜಾಸ್ತಿ ಆದಾಗ ಕಣ್ಣಿನ ನರ ನಿಧಾನವಾಗಿ ವೀಕ್ ಆದಾಗ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ. ಸೊ ಈ ಗ್ಲಾಕೋಮಾ ಅನ್ನೋದು 2 ವಿಧ ಇರುತ್ತೆ ಇದರಲ್ಲಿ. ಒಂದು ಓಪನ್ ಆಂಗಲ್, ಒಂದು ನ್ಯಾರೋ ಆಂಗಲ್ ಅಂತೀವಿ. ಸೊ ಈ ಕಣ್ಣಿನ ಒಳಗೆ ನರ ಏನು ಅಥವಾ ಈ ಆಂಗಲ್ ಅಂತೀವಿ ಅಂದ್ರೆ ಜಾಗ, ಅದು ನಾರ್ಮಲಿ ಅಗಲ ಇದ್ದಾಗ ಓಪನ್ ಅಂತೀವಿ ಅಥವಾ ಪೂರ್ತಿ ಮುಚ್ಚೋದಾಗ ಕ್ಲೋಸ್ಡ್ ಅಂತೀವಿ. ಸೊ ಕಣ್ಣಿನ ಒಳಗೆ ಒಂದು ನೀರು ಅಥವಾ ದ್ರವ್ಯ ಅಂತೀವಿ ಇದಿರುತ್ತೆ, ಏಕ್ವಿಯಸ್ ಹ್ಯೂಮರ್ ಅಂತ. ಇದು ನಾರ್ಮಲಿ ಉತ್ಪಾದನೆ ಆಗ್ತಾ ಇರುತ್ತೆ, ಡ್ರೈನು ಆಗ್ತಾ ಇರುತ್ತೆ, ಹೊರಗಡೆನೂ ಹೋಗ್ತಾ ಇರುತ್ತೆ. ಕಣ್ಣಿನ ಹೊರಗಡೆ ಬರುವಂತ ಕಣ್ಣೀರಲ್ಲ, ಇದು ಕಣ್ಣು ಒಳಗಿರೋ ನೀರು. ಸೊ ಈ ಕಣ್ಣೊಳಗಿರೋ ನೀರಿನ ಪ್ರೆಷರ್ ಜಾಸ್ತಿ ಆದಾಗ ಯಾಕಾಗಬಹುದು, ಒಂದು ಅದು ಎಲ್ಲಿ ಆಂಗಲ್ ಅಲ್ಲಿ ಜಾಲರಿ ತರ ಇರುತ್ತೆ ಅಲ್ಲಿ ಡ್ರೈನ್ ಆಗ್ತಿರೋದು ಕಡಿಮೆ ಆಗಬಹುದು, ಅಥವಾ ಆ ಜಾಲರಿ ಇರೋದು ಪೂರ್ತಿ ಮುಚ್ಚಿ ಹೋಗ್ಬಹುದು. ಇದು ಯಾವುದೇ ಎರಡಾದಾಗ ಕಣ್ಣು ಒಳಗಡೆ ಪ್ರೆಷರ್ ಜಾಸ್ತಿ ಆಗಿ ಆ ನರ ವೀಕ್ ಆಗುತ್ತೆ. ಅಂತ ಟೈಮಲ್ಲಿ ನಿಧಾನವಾಗಿ ದೃಷ್ಟಿ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಒಂದೊಂದು ಸರಿ ಕಣ್ಣು ಒಳಗಡೆ ಒತ್ತಡ ಅಂತೀವಿ, ಏನ್ ಪ್ರೆಷರ್ ಅಂತೀವಿ, ನಾರ್ಮಲ್ ಇದ್ರೇನು ಈ ಗ್ಲಾಕೋಮಾ ಬರೋ ಚಾನ್ಸ್ ಇರುತ್ತೆ. ನಾರ್ಮಲ್ ಟೆನ್ಷನ್ ಗ್ಲಾಕೋಮಾ ಅಂತೀವಿ. ಯಾರಿಗಾದರೂ ಪೂರ್ತಿ ಜೀವನದಲ್ಲಿ ಒಂದು ಸರಿನೂ ಪ್ರೆಷರ್ ಜಾಸ್ತಿ ಆಗದೆ ಇರಬಹುದು, ಆದ್ರೂ ಈ ಗ್ಲಾಕೋಮಾ ಬರೋ ಚಾನ್ಸ್ ಇರುತ್ತೆ. ಡಾಕ್ಟರ್, ಈಗಾಗಲೇ ನೀವು ಹೇಳ್ತಿದ್ರಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲದಿದ್ರೂ ಸಹ ಗ್ಲಾಕೋಮಾ ಬರುತ್ತೆ ಅಂತ. ಹಾಗಿದ್ದಲ್ಲಿ ಅನುವಂಶೀಯತೆಗೂ ಗ್ಲಾಕೋಮಾಗೂ ಯಾವುದೇ ರೀತಿಯ ಸಂಬಂಧ ಇದೆಯೇ? ಇದೆ. ಸ್ವಲ್ಪ ತರಹದ ಗ್ಲಾಕೋಮಾಗಳು ವಂಶಪಾರಂಪರ್ಯವಾಗಿ ಬರೋ ಚಾನ್ಸ್ ಇರುತ್ತೆ. ಸೊ ಎಲ್ರಿಗೂ ಬಂದೇ ಬರುತ್ತೆ ಅಂತಲ್ಲ. ಈಗ ರಕ್ತ ಸಂಬಂಧಿಕರಲ್ಲಿ ಅಂದ್ರೆ ತಂದೆ ತಾಯಿಗಳಲ್ಲಿ ಅಥವಾ ಅಣ್ಣ ತಮ್ಮಂದಿರಲ್ಲಿ ಯಾರಿಗಾದ್ರೂ ಗ್ಲಾಕೋಮಾ ಇದ್ರೆ ಸೊ ಅವ್ರ ಮಕ್ಕಳಲ್ಲಿ ಅಥವಾ ರಕ್ತ ಸಂಬಂಧ ಇರೋರಲ್ಲಿ ಬರೋ ಚಾನ್ಸ್ ಇರುತ್ತೆ. ಸೊ ಈ ತರ ಯಾವುದೇ ರಕ್ತ ಸಂಬಂಧಿಕರಲ್ಲಿ ಗ್ಲಾಕೋಮಾ ಇದೆ ಅನ್ಸಿದ್ರೆ ಆವಾಗ ಒಂದು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ ಈ ತರ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಕುಟುಂಬದಲ್ಲಿ ಒಬ್ಬರಿಗೆ ಗ್ಲಾಕೋಮಾ ಇದೆ ಅಂತ ಹೇಳಿದ್ರೆ ಆ ಕಣ್ಣಿನ ತಜ್ಞರು ನೋಡಿ ಅವ್ರಿಗೂ ಬರ್ತಿರಬಹುದಾ, ಬರೋ ಸಾಧ್ಯತೆ ಇದೆಯಾ ಅನ್ನೋದು ಚೆಕ್ ಮಾಡಬಹುದು. ಇನ್ನು ಒಬ್ಬ ರೋಗಿಗೆ ಇದು ಗ್ಲಾಕೋಮಾ ಇರಬಹುದೇ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ರೀತಿಯ ಸೂಚನೆಗಳು ಅಥವಾ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ವೆರಿ ಗುಡ್ ಕ್ವೆಶ್ಚನ್. ಈ ಗ್ಲಾಕೋಮಾ ಅನ್ನೋದನ್ನ ನಾವು ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತೀವಿ. ಅಂದ್ರೆ ನೀವೇನು ದೃಷ್ಟಿಚೋರ ಗ್ಲಾಕೋಮಾ ಅಂದ್ವಿ ಅಂತ ಹೇಳಿದ್ರಿ, ಕರೆಕ್ಟ್. ಅಂದ್ರೆ ನಿಮಗೆ ಗೊತ್ತಾಗದೇನೆ ದೃಷ್ಟಿ ದೋಚ್ಕೊಂಡು ಹೋಗ್ಬಿಡುತ್ತೆ ಈ ಗ್ಲಾಕೋಮಾ ಅನ್ನೋದು. ಸೊ ಪೇಷಂಟ್ಗೆ ಅಥವಾ ರೋಗಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಕಾಮನ್ಲಿ ನಾನೇನು ಓಪನ್ ಆಂಗಲ್ ಗ್ಲಾಕೋಮಾ ಅಂತ ಹೇಳಿದೆ, ಇದರಲ್ಲಿ ಈ ದೃಷ್ಟಿ ಕ್ರಮೇಣ ಕಡಿಮೆ ಆಗ್ತಾ ಇರುತ್ತೆ, ಬಟ್ ಪೇಷಂಟ್ಗೆ ಏನು ಗೊತ್ತಾಗಲ್ಲ. ಒಂದು ತಲೆನೋವು ಬರಲ್ಲ, ಅಥವಾ ಒಂದು ಕಣ್ಣಲ್ಲಿ ನೀರು ಬರೋದಾಗ್ಲಿ, ಕಣ್ಣು ಕೆಂಪಾಗೋದಾಗ್ಲಿ, ಏನು ಗೊತ್ತಾಗಲ್ಲ. ಈ ದೃಷ್ಟಿ ಕ್ರಮೇಣ ಕಡಿಮೆ ಆಗ್ತಿರೋದ್ರಿಂದ ಅವ್ರಿಗೆ ಕಡಿಮೆ ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಈ ಮತ್ತೊಂದು ಕ್ಲೋಸ್ಡ್ ಆಂಗಲ್ ಗ್ಲಾಕೋಮಾ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಒಂದೊಂದು ಬಾರಿ ನೀವು ಒಂದು ಹೆಡ್ಲೈಟ್ ನೋಡ್ಬೋದು ಡ್ರೈವಿಂಗ್ ಮಾಡೋವಾಗ, ಅಥವಾ ಒಂದು ಬಲ್ಬ್ ನೋಡ್ಬೋದು, ಅದ್ರ ಸುತ್ತ ಕಾಮನಬಿಲ್ ತರ ಕಲರ್ಗಳು ಬರುತ್ತೆ. ಸೊ ಅದರದ್ದು ಏನು ಇಂಡಿಕೇಶನ್ ಅಂದ್ರೆ ಅಂಥ ಟೈಮಲ್ಲಿ ಕಣ್ಣಲ್ಲಿ ಒತ್ತಡ ಜಾಸ್ತಿ ಆಗ್ತಿರಬಹುದು, ಅದರಿಂದ ಆಗ್ತಿರಬಹುದು ಇದು ಅನ್ನೋದು ಬರುತ್ತೆ. ಸೊ ಏನಾದ್ರೂ ಈ ತರ ಕಾಮನಬಿಲ್ ಕಲರ್ ಬಂದ್ರೆ ಅದು ಒಂದು ಸೂಚನೆ. ಬಟ್ ಇಲ್ಲ ಅಂದ್ರೆ ನಾರ್ಮಲಿ ಏನು ತೊಂದರೆ ಇರಲ್ಲ, ಈ ಗ್ಲಾಕೋಮಾ ಇರೋರಿಗೆ ಗೊತ್ತಾಗೋದೇ ಇಲ್ಲ. ಅಕ್ಯೂಟ್ ಗ್ಲಾಕೋಮಾ ಅಂತೀವಿ, ಅಂದ್ರೆ ಸಡನ್ ಆಗಿ ಕಣ್ಣಿನ ಒತ್ತಡ ಜಾಸ್ತಿ ಆದ್ರೆ ಅಂತ ಟೈಮಲ್ಲಿ ತುಂಬಾ ಅಪರೂಪ, ಇದು ಸಾಮಾನ್ಯವಾಗಿ ಬರಲ್ಲ. ಅಂತ ಟೈಮಲ್ಲಿ ತಕ್ಷಣಕ್ಕೆ ತಲೆನೋವು ಬರೋದು, ಕಣ್ಣು ಕೆಂಪಾಗೋದು, ಅಥವಾ ದೃಷ್ಟಿ ಪೂರ್ತಿಯಾಗಿ ಮಂಜಾಗೋದು, ವಾಂತಿ ಬರೋದು, ವಾಮಿಟಿಂಗ್ ಆಗೋದು, ಇದೆಲ್ಲ ಆಗೋ ಸಾಧ್ಯತೆ ಇದೆ. ಆದರೆ ನಾನು ಈಗಾಗಲೇ ಹೇಳ್ದಂಗೆ ಗ್ಲಾಕೋಮಾ ಅನ್ನೋದು ಸೈಲೆಂಟ್ ಡಿಸೀಸ್, ಏನು ಸೂಚನೆ ಇಲ್ಲದೆ ಬರುವಂತ ಕಾಯಿಲೆ. ಹಾಗಿದ್ದಲ್ಲಿ ಡಾಕ್ಟರ್, ಒಬ್ಬ ರೋಗಿಗೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದಿದ್ದಾಗ ಅಂತಹ ರೋಗಿ ಸಾಮಾನ್ಯ ಕಣ್ಣಿನ ಒಂದು ತಪಾಸಣೆಗೆ ಅಂತ ಬಂದಾಗ ಅಂತಹ ಸಂದರ್ಭದಲ್ಲಿ ಗ್ಲೋಕೋಮಾ ಇರಬಹುದು ಅಂತ ಖಚಿತಪಡಿಸಿಕೊಳ್ಳೋ ಸಾಧ್ಯತೆಗಳು ತುಂಬಾ ಹೆಚ್ಚು ಅಂತ ಹೇಳ್ತೀರಾ? ಹೌದು. ಈಗ ರೋಗಿ ಏನೂ ಪ್ರಾಬ್ಲಮ್ ಇಲ್ಲದೆ ಬಂದಾಗ್ಲೂ ನಾವು ಯಾಕೆ ಏನೋ ಪ್ರಾಬ್ಲಮ್ ಇಲ್ಲದೆ ಬಂದಾಗ್ಲೂ ಈ ಗ್ಲಾಕೋಮಾ ಇರಬಹುದು ಅನ್ನಕ್ಕೆ ನಾವು ಫಸ್ಟ್ ಚೆಕ್ ಮಾಡ್ತೀವಿ. ಅಂದ್ರೆ ಚೆಕ್ ಮಾಡಿದಾಗ ಕಣ್ಣಿನ ಒತ್ತಡ ನೋಡ್ತೀವಿ, ಕಣ್ಣಿನ ದೃಷ್ಟಿ ನೋಡ್ತೀವಿ, ಕಣ್ಣು ಒಳಗಡೆ ಏನು ಆಂಗಲ್ ಅಂತ ಹೇಳಿದೆ ಜಾಗ, ನಾವು ಅದೊಂದು ಸಿಂಪಲ್ ಟೆಸ್ಟ್ ಮಾಡಿ ನೋಡ್ತೀವಿ. ಅಂದ್ರೆ ಅಲ್ಲೇ ಮೆಷಿನ್ ಅಲ್ಲಿ ನಾವು ಮುಂದೆ ಕೂತಿರ್ತೀವಿ, ಮೆಷಿನ್ ಅಲ್ಲಿ ನೋಡಿ ಹೇಳ್ತೀವಿ, ಗೋನಿಯೋಸ್ಕೋಪಿ ಅಂತೀವಿ. ಅಂದ್ರೆ ಕಣ್ಣು ಒಳಗಡೆ ಆ ಜಾಗ ಚಿಕ್ಕದಾಗಿದೆಯಾ ಅಥವಾ ಅಗಲವಾಗಿದೆಯಾ ಅಂತ ನೋಡಕ್ಕೆ. ಹಾಗೆ ಕಣ್ಣಿನ ನರ ಏನು ಆಪ್ಟಿಕ್ ನರ್ವ್ ಮುಖ್ಯ ನರ ಇದೆ ಅದನ್ನು ಅಸೆಸ್ ಮಾಡ್ತೀವಿ. ಇದು ನಾರ್ಮಲ್ ಇರಬಹುದೇ ಅಥವಾ ಗ್ಲಾಕೋಮಾ ಶುರು ಆಗಿರಬಹುದೇ. ಸೊ ಈ ತರ ಶುರು ಆಗಿರಬಹುದು ಅಂದ್ರೆ ಅದಕ್ಕೆ ಮೆಷಿನ್ ಅಲ್ಲಿ ಬೇರೆ ಟೆಸ್ಟ್, ವಿಜುವಲ್ ಫೀಲ್ಡ್ ಟೆಸ್ಟ್ ಅಂತೀವಿ, ಅದಾಗ್ಲಿ ಅಥವಾ
ಮಿಕ್ಕಿದ್ದ ಮೆಷಿನಲ್ಲಿ ಮಾಡುವಂಥ ಟೆಸ್ಟ್ಗಳು, ನರ್ವ್ ಟೆಸ್ಟ್ ಎಲ್ಲ ಮಾಡಿ ಶುರು ಆಗಿರ್ಬೋದೇ, ಆಗಿದ್ರೆ ಅದಕ್ಕೇನು ಮುನ್ನೆಚ್ಚರಿಕೆ ವಹಿಸಬೇಕು ಅಥವಾ ಅದಕ್ಕೇನು ಚಿಕಿತ್ಸೆ ಕೊಡಬೇಕು ಅನ್ನೋದು ಡಿಸೈಡ್ ಮಾಡ್ತೀವಿ. ಹಾಗಿದ್ದಲ್ಲಿ ಒಬ್ಬ ರೋಗಿ ಬಂದಾಗ ಅಂತಹವರಲ್ಲಿ ಯಾವುದಾದ್ರೂ ಒಂದು ಲಕ್ಷಣಗಳು ಕಂಡ್ರೆ ಅಂತಹವರಿಗೆ ನೀವು ಪ್ರತ್ಯೇಕವಾಗಿ ಗ್ಲಾಕೋಮಾ ಸಂಬಂಧಿತ ಪರೀಕ್ಷೆಗಳನ್ನ ಮಾಡ್ತೀರಿ? ಹೌದು ಹೌದು. ಇನ್ನು ಡಾಕ್ಟರ್, ಈ ಪರೀಕ್ಷೆಗಳ ನಂತರ ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿದೆ ಅಥವಾ ಇದರಲ್ಲಿ ವಿವಿಧ ರೀತಿಯ ಗ್ಲಾಕೋಮಾಗಳಿದೆ ಅಂತಾನು ನೀವು ಈಗಾಗಲೇ ಹೇಳಿದ್ರಿ. ಆ ಯಾವ ವಿಧದ ಗ್ಲಾಕೋಮಾ ಅಂತ ನೀವು ಖಚಿತಪಡಿಸಿಕೊಂಡು ಅದಕ್ಕೆ ಪ್ರಕಾರವಾಗಿ ಟ್ರೀಟ್ಮೆಂಟ್ ಪ್ಲಾನ್ ಅಥವಾ ಚಿಕಿತ್ಸೆಯನ್ನ ನೀಡ್ತೀರಾ? ಚಿಕಿತ್ಸೆ ಬಗ್ಗೆ ಹೇಗೆ ನೀವು ಇದನ್ನು ದೃಢಪಡಿಸ್ತೀರಾ? ಗ್ಲಾಕೋಮಾಗೆ 3 ತರದ ಚಿಕಿತ್ಸೆ ಇದೆ. ಒಂದು ಮೇನ್ ಟ್ರೀಟ್ಮೆಂಟ್ ನಾವು ಕೊಡೋದು ಅಂದ್ರೆ ಕಣ್ಣಿನ ಒತ್ತಡ ಏನ್ ಜಾಸ್ತಿ ಆಗುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಡ್ರಾಪ್ಸ್ ಕೊಡ್ತೀವಿ. ಇದು ಬಹಳ ಸುಲಭ ಚಿಕಿತ್ಸೆ. ಅಂದ್ರೆ ಪೇಷಂಟ್ ಅವರ ಡ್ರಾಪ್ಸ್ ತಗೊಂಡು ಕಣ್ಣಿಗೆ ಹಾಕೋದಷ್ಟೇ, ನಾವು ಇನ್ನೇನು ಜಾಸ್ತಿ ಕೇಳಲ್ಲ ಪೇಷಂಟ್ ನ, ಡ್ರಾಪ್ಸ್ ಹಾಕೊಳ್ಳಿ ಅಂತೀವಿ. ಮತ್ತೊಂದು ನೀವು ಹೇಳ್ದಂಗೆ ಕಣ್ಣೊಳಗಡೆ ಆ ಜಾಗ ಏನು ನ್ಯಾರೋ ಆಂಗಲ್ ಅಂತ ಇದ್ರೆ ಅದಕ್ಕೆ ಒಂದು ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ ಈ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಆಪರೇಷನ್ ಅಲ್ಲ, ಅದು ನಾವು ಅಲ್ಲೇ ಮೆಷಿನ್ ಅಲ್ಲಿ ಕೂತ್ಕೊಂಡು ಮುಂದೆ ಮಾಡುವಂತ ಟ್ರೀಟ್ಮೆಂಟ್. ಸೊ ಔಟ್ ಪೇಷಂಟ್ ಅಲ್ಲೇ ಮಾಡಿ ಆಮೇಲೆ ಪೇಷಂಟ್ ನ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿ ಅಲ್ಲಿಂದಾನೇ ಕಳಿಸ್ತೀವಿ. ಸೊ ಇದು ಒಂದು ತರಹದ ಗ್ಲಾಕೋಮಲ್ಲಿ ಈ ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರೆ ಮುಂದಕ್ಕೆ ಆ ಗ್ಲಾಕೋಮಾ ಇನ್ನೂ ಫಾಸ್ಟ್ ಆಗಿ ಸೊ ಇನ್ನೂ ಉದ್ಭವ ಆಗೋದನ್ನ ಅಲ್ಲಿಗೆ ನಾವು ತಡೆಯಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದು ಚಿಕಿತ್ಸೆ ತರದಲ್ಲೂ ಕೆಲಸ ಮಾಡುತ್ತೆ, ಮುಂದಕ್ಕೆ ತಡೆಯಕ್ಕೂ ಹೆಲ್ಪ್ ಆಗುತ್ತೆ. ಸೊ ಏನು ನಾವು ಕೊಡ್ತೀವಿ ಫಸ್ಟ್ ಈ ಐ ಡ್ರಾಪ್ಸ್ ದಿನ ಹಾಕೊಳ್ಳುವಂಥದ್ದು. ಸೊ ಇದು ಒಂದು ಏನ್ ನೀವು ಗಮನಿಸಬೇಕು ಅಂದ್ರೆ ಇದು ಒಂದು ದಿನ ಹಾಕೊಳ್ಳೋದು ಅಥವಾ ಒಂದು ವಾರ ಹಾಕಿ ನಿಲ್ಸಿ, ನಾವು ನಾರ್ಮಲಿ ಟ್ಯಾಬ್ಲೆಟ್ ಬರ್ಕೊಟ್ಟಾಗ 5 ದಿನ ಹಾಕಿ ನಿಲ್ಸಿ ಅಂತೀವಿ, ಆ ತರ ಅಲ್ಲ. ಇದು ರೆಗ್ಯುಲರ್ ನಡೀತಾನೆ ಇರುತ್ತೆ, ಅಂದ್ರೆ ಜೀವನ ಪರ್ಯಂತ ಯೂಸ್ ಮಾಡುವಂತ ಟ್ರೀಟ್ಮೆಂಟ್. ಅದು ನಮ್ಗೆ ಗಮನದಲ್ಲಿರ್ಬೇಕು. ಸೊ ಇಷ್ಟು ದಿನ ಹಾಕಿ ನಿಲ್ಸಿದ್ರೆ ಅಷ್ಟು ದಿನ ಕೆಲಸ ಮಾಡುತ್ತದು, ಆಮೇಲೆ ಏನ್ ಕೆಲಸ ಮಾಡುತ್ತೆ ಇಲ್ಲ. ಸೊ ಡ್ರಾಪ್ಸ್ ಅನ್ನೋದು ಪರ್ಮನೆಂಟ್. ನಾನು ನನ್ನ ಪೇಷಂಟ್ಗಳು ಹೇಳೋದೇನು ಅಂದ್ರೆ ನೀವು ಹೇಗೆ ದಿನ ಮರೀದೆ ಊಟ ಅದೇ ತರ ದಿನ ಮರೀದೆ ಡ್ರಾಪ್ಸ್ ಹಾಕಿ ಅಂತ. ಸೊ ಈ ಡ್ರಾಪ್ಸ್ ಆಗ್ಲಿ ಲೇಸರ್ ಆಗ್ಲಿ ಇದು 2 ಬಿಟ್ರೆ ಮಿಕ್ಕಿದ್ದೇನು ಅಂದ್ರೆ ಶಸ್ತ್ರಚಿಕಿತ್ಸೆ ಅಥವಾ ಗ್ಲಾಕೋಮಾ ಸರ್ಜರಿ ಅನ್ನೋದಿದೆ. ಸೊ ಈ ಗ್ಲಾಕೋಮಾ ಸರ್ಜರಿ ನಾವು ಏನು ತಪಾಸಣೆ ಮಾಡಿ ಡಿಸೈಡ್ ಮಾಡ್ತೀವಿ ಯಾರಲ್ಲಿ ಸರ್ಜರಿ ಮಾಡಬೇಕು. ಸೊ ಗ್ಲಾಕೋಮಾ ಸರ್ಜರಿಗೆ ಟ್ರಬೆಕಲೆಕ್ಟಮಿ ಅನ್ನೋ ಒಂದು ಹೆಸರಿದೆ. ಸೊ ಈ ಗ್ಲಾಕೋಮಾ ಸರ್ಜರಿ ಮಾಡೋದ್ರಿಂದ ನಾವೇನು ಅಂದ್ರೆ ಗ್ಲಾಕೋಮಾ ಇನ್ನೂ ಶೀಘ್ರವಾಗಿ ಅಥವಾ ಇನ್ನೂ ವೇಗವಾಗಿ ವರ್ಸನ್ ಆಗೋದನ್ನ ನಿಲ್ಲಿಸಬಹುದು ಅಂತ. ಸೊ ಅದಕ್ಕೆ ಗ್ಲಾಕೋಮಾ ಶಸ್ತ್ರಚಿಕಿತ್ಸೆ ಕೂಡ ಇದೆ. ಈಗೀಗ ಗ್ಲಾಕೋಮಾಗೆ ಹೊಸ ಇಂಪ್ಲಾಂಟ್ಸ್ ಅಂತೀವಿ, ಅಂದ್ರೆ ನಾವು ಕಣ್ಣು ಒಳಗಡೆ ಏನು ನಾರ್ಮಲಿ ಇವಾಗ ಪೊರೆ ಆಪರೇಷನ್ ಮಾಡಿದಾಗ ಲೆನ್ಸ್ ಅಂತ ಹಾಕ್ತಿವಿ, ಅದೇ ತರ ಗ್ಲಾಕೋಮಾಗೂ ಇಂಪ್ಲಾಂಟ್ಸ್ ಅನ್ನೋದು ಬಂದಿದೆ. ಈ ಗ್ಲಾಕೋಮಾ ಇಂಪ್ಲಾಂಟ್ಸ್ ಲೇಟೆಸ್ಟ್ ಟ್ರೀಟ್ಮೆಂಟ್. ಸೊ ಆ ಟ್ರೀಟ್ಮೆಂಟ್ ಮಾಡಿ ಗ್ಲಾಕೋಮಾಗೆ ನಾವು ಹೆಲ್ಪ್ ಮಾಡಬಹುದು. ಹಾಗಿದ್ರೆ ಮುಖ್ಯವಾಗಿ ಒಂದು ನೀವು ಹೇಳಿದಾಗೆ ಈ ಗ್ಲಾಕೋಮಾ ಅನ್ನೋದು ಜೀವನ ಪರ್ಯಂತ ನಾವು ತೆಗೆದುಕೊಳ್ಬೇಕಾದಂತಹ ಚಿಕಿತ್ಸೆ. ಇನ್ನು ಡಾಕ್ಟರ್, ಶೇಕಡ ಎಷ್ಟು % ರೋಗಿಗಳು ಪೂರ್ತಿ ದೃಷ್ಟಿಯನ್ನ ಕಳೆದುಕೊಂಡು ನಿಮ್ಮ ಹತ್ರ ಬರ್ತಾರೆ? ಬಂದ ಮೇಲೆ ಅವರಿಗೆ ಗ್ಲಾಕೋಮಾ ಇಂದ ದೃಷ್ಟಿಹೀನತೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ರೀತಿಯ ಅಂಕಿ ಅಂಶಗಳು ನಿಮ್ಮಲ್ಲಿದೆ? ನೋಡಿ, ಗ್ಲಾಕೋಮಾ ಇದೆ ಅಂತ ಯೂಶುವಲ್ ಆಗಿ ನಮ್ಮ ಹತ್ರ ಪೇಷಂಟ್ಗಳು ಬರೋದು ಬಹಳ ಕಡಿಮೆ. ಸೊ ಆತರ ಹೇಳ್ಬೇಕಂದ್ರೆ ಶೇಕಡ 90% ಜನರಿಗೆ ಗ್ಲಾಕೋಮಾ ಇರೋದೇ ಗೊತ್ತಿರಲ್ಲ, ಹಾಗೇ ಬರ್ತಾರೆ. ದೃಷ್ಟಿ ಕಡಿಮೆ ಆದಾಗ ಸಾಮಾನ್ಯವಾಗಿ ಪೇಷಂಟ್ಗಳು ಅನ್ಕೊಳ್ಳೋದು ಎಲ್ಲರಿಗೂ ಒಂದು ಗೊತ್ತಿರೋದು ಈಗ ಏನು ಅಂದ್ರೆ ಪೊರೆ ಬಂದಿರಬಹುದು ಅಂತ ಬರ್ತಾರೆ ಪೇಷಂಟ್ಗಳು. ಆದ್ರೆ ಇದು ಪೊರೆಯಿಂದಾನೇ ಬಂದಿರಬಹುದಾ ಅಥವಾ ಗ್ಲಾಕೋಮಾ ಇರಬಹುದಾ ಅನ್ನೋದು ಹಾಗೆ ಗೊತ್ತಾಗಲ್ಲ. ಸೊ ಎಷ್ಟೋ ಜನ ನಮಗೆ ಗ್ಲಾಕೋಮಾ ಪೇಷಂಟ್ಸ್ ತುಂಬಾ ದೃಷ್ಟಿ ಕಳ್ಕೊಂಡು ಬರೋರು ಪೊರೆ ಇದೆ ಡಾಕ್ಟ್ರೆ ಆಪರೇಷನ್ ಮಾಡಿ ಅಂತ ಬರ್ತಾರೆ. ಅವಾಗ ನೋಡಿದಾಗ ನಮ್ಗೆ ಈ ಗ್ಲಾಕೋಮಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಯಾಕೆ ಅಂದ್ರೆ ಗ್ಲಾಕೋಮಾ ನಾರ್ಮಲಿ ಈ ಚಿತ್ರದಲ್ಲಿ ಕಾಣಿಸೋ ತರ ಸೈಡ್ ಇಂದ ಅಫೆಕ್ಟ್ ಆಗುತ್ತೆ. ಅಂದ್ರೆ ನೀವು ಡ್ರೈವ್ ಮಾಡ್ತಿರ್ಬಹುದು ದಿನ, ನಿಮ್ಗೆ ಮುಂದೆ ಕಾಣುತ್ತೆ ರೋಡ್, ನಿಮ್ಗೆ ಏನು ಗ್ಲಾಕೋಮಾ ಇದೆ ಅನ್ಸೋದಲ್ಲ. ಸೊ ಈ ಚಿತ್ರದಲ್ಲಿ ನೋಡಿದ್ರೆ ತಾಜ್ ಮಹಲ್ ಇದೆ, ಬಟ್ ಪಕ್ಕದಲ್ಲಿ ನೋಡಿದ್ರೆ ತಾಜ್ ಮಹಲ್ ಮಾತ್ರ ಕಾಣ್ತಿದೆ, ಮೇಲೆ ಇರೋ ಆಕಾಶ ಆಗ್ಲಿ ಅಥವಾ ಕೆಳಗಿರೋ ಹುಲ್ಲಾಗ್ಲಿ ಏನೂ ಕಾಣ್ತಿಲ್ಲ. ಸೊ ಸ್ಲೋ ಆಗಿ ಅದು ಬರೋದ್ರಿಂದ, ಅದು ಸೈಡ್ ಇಂದ ಬರೋದ್ರಿಂದ ಪೇಷಂಟ್ ತಪ್ಪಲ್ಲ, ಅವ್ರ ತಪ್ಪಲ್ವೇ ಅಲ್ಲ. ಸೊ ಅವ್ರಿಗೆ ಗೊತ್ತಾಗದೆ ಬರೋದ್ರಿಂದ ಅವರು ಎಷ್ಟೋ ಜನ ಎಂಡ್ ಸ್ಟೇಜ್ ಅಂದ್ರೆ ಗ್ಲಾಕೋಮಾ ಬಂದು ಅಷ್ಟು ದೃಷ್ಟಿಹೀನತೆ ಆದ್ಮತ್ತೆ ಬಂದು ತೋರಿಸ್ತಾರೆ. ಇನ್ನು ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಅತ್ಯಾಧುನಿಕವಾದ ತಂತ್ರಜ್ಞಾನದಿಂದಲೂ ಸಹ ಬಹಳಷ್ಟು ಮುಂದುವರೆದಿದೆ ಟೆಕ್ನಾಲಜಿ ಅಂತ ಹೇಳಿದ್ರಿ. ಯಾವ ರೀತಿಯ ಟೆಕ್ನಾಲಜಿಯಿಂದ ರೋಗಿಗೆ ಸುಲಭ ಆಗೋ ತರ ಯಾವುದಾದ್ರೂ ರೀತಿಯ ಆ್ಯಪ್ಗಳಿದೆಯೇ ಇದನ್ನ ನಾವು ಟ್ರ್ಯಾಕ್ ಮಾಡೋದಕ್ಕೆ? ಅಂದ್ರೆ
ನನ್ನ ಪರಿಸ್ಥಿತಿ ಹೀಗಿತ್ತು ಗ್ಲಾಕೋಮಾ, ಇದು ಇಷ್ಟರ ಮಟ್ಟಿಗೆ ಕಂಟ್ರೋಲ್ನಲ್ಲಿದೆ ಅಥವಾ ಇನ್ನೂ ಇದು ದಿನೇ ದಿನೇ ಉಲ್ಬಣಗೊಳ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ರೋಗಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಟೆಕ್ನಾಲಜಿ ಇದೆಯಾ ಅಥವಾ ಇದು ನಿಯಮಿತವಾಗಿದೆಯೇ? ಸದ್ಯಕ್ಕೆ ಇದು ವರ್ಕ್ ಇನ್ ಪ್ರೋಗ್ರೆಸ್ ಅನ್ಬೋದು. ಎಷ್ಟೋ ಹೀಗೆ ಈಗ ನಾವು ಹೇಗೆ ಒಂದು ಮಧುಮೇಹ ಇದ್ರೆ ಮನೇಲೆ ನಾವು ಬ್ಲಡ್ ಶುಗರ್ ಚೆಕ್ ಮಾಡ್ಕೋತೀವಿ, ಅಥವಾ ಒಂದು BP ಇನ್ಸ್ಟ್ರೂಮೆಂಟ್ ಇರುತ್ತೆ, ನೀವು 2 ಬ್ಯಾಟರಿ ಹಾಕಿ BP ಚೆಕ್ ಮಾಡ್ಕೋಬಹುದು. ಸೊ ಈ ತರ ಕಣ್ಣಿನ ಒತ್ತಡ ಚೆಕ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಈಗಾಗಲೇ ರಿಸರ್ಚ್ ಅಲ್ಲಿ ಇದೆ, ಬಂದಿದೆ ಕೂಡ, ಸ್ವಲ್ಪ ಬರ್ತಾ ಇದೆ. ಸೊ ಆದ್ರೆ ಇನ್ನೂ ಇಟ್ ಇಸ್ ನಾಟ್ ವೆರಿ ಫ್ರೀಲಿ ಅವೈಲಬಲ್ ಅಂಡ್ ಈಸಿ ಟು ಯೂಸ್ ಅನ್ಬಹುದು. ಅದೇ ತರ ನಾವೇನು ಈ ಒಂದು ಸಾಮಾನ್ಯವಾಗಿ ಮಾಡೋ ಟೆಸ್ಟ್ ಗ್ಲಾಕೋಮಾಗೆ ವಿಜುವಲ್ ಫೀಲ್ಡ್ ಟೆಸ್ಟ್ ಅಂತೀವಿ. ಸೊ ಈ ವಿಜುವಲ್ ಫೀಲ್ಡ್ ಅಥವಾ ಪೆರಿಮೆಟ್ರಿ ಟೆಸ್ಟ್ ಅಲ್ಲಿ ನಾವು ಅವಾಗವಾಗ ಇದನ್ನ ರಿಪೀಟ್ ಮಾಡ್ತೀವಿ, 6 ತಿಂಗಳಿಗಾಗ್ಲಿ ಅಥವಾ 1 ವರ್ಷಕ್ಕಾಗ್ಲಿ. ಸೊ ಇದರಲ್ಲಿ ಪೇಷಂಟ್ಗಾಗ್ಲಿ ನಮಗೂ ಗೊತ್ತಾಗುತ್ತೆ ಮುಂದೆ ಎಷ್ಟು ಪ್ರಮಾಣ ದೃಷ್ಟಿ ಇತ್ತು ಅಷ್ಟೇ ಇದೆಯೇ ಅಥವಾ ಇನ್ನೂ ಕಡಿಮೆ ಆಗಿದೆಯಾ. ಮುಂದೆ 50% ಅಫೆಕ್ಟ್ ಆಗಿತ್ತು, ಈಗ ಅದು ಇನ್ನೂ ಕಡಿಮೆ ಆಗಿ ಬರೀ 25ಕ್ಕೆ ಬಂದ್ಬಿಟ್ಟಿದೆಯೇ. ಸೊ ಇದು ಗೊತ್ತಾಗುತ್ತೆ. ಸೊ ಪೇಷಂಟ್ಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಸೊ ಇನ್ ಫ್ಯೂಚರ್ ಮುಂದೆ ಇದು ಬರಬಹುದು, ಅಂದ್ರೆ ಇಲ್ಲಿ ಪೇಷಂಟ್ ಆಪ್ಸ್ ಅಲ್ಲೂ ಇದನ್ನ ಟ್ರ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಒಂದು ರೀತಿಯ ಹಾನಿ ಆದ ನಂತರ ಅದನ್ನ ರಿವರ್ಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಗ್ಲಾಕೋಮಾದಲ್ಲಿ ಏನು ಅಂದ್ರೆ, ಏನು ದೃಷ್ಟಿ ನಿಮಗೆ ಹೋಗಿದೆ ಅನ್ಸುತ್ತೆ ಅದು ನಾವು ತರಕ್ಕಾಗಲ್ಲ. ಸೊ ನಾವು ಏನೇ ಚಿಕಿತ್ಸೆ ಮಾಡಕ್ ಮುಂಚೆ ಪೇಷಂಟ್ಗೆ ಏನು ಹೇಳ್ತೀವಿ ಅಂದ್ರೆ, ಇಷ್ಟು ದೃಷ್ಟಿ ಹೋಗಿದೆ ಅಂದ್ರೆ ಸೊ ಅದನ್ನು ಇರ್ರಿವರ್ಸಿಬಲ್ ಅಂತೀವಿ. ಸೊ ಅದನ್ನ ತರಕ್ಕಾಗದೇ ಇರೋದ್ರಿಂದ ನಮ್ದು ಮೇನ್ ಫೋಕಸ್ ಅಥವಾ ಪೇಷಂಟ್ದು ಏನು ಒಂದು ಜಾಗರೂಕತೆಯಿಂದ ನೋಡ್ಕೋಬೇಕು ಅಂದ್ರೆ, ಇರೋ ಅಷ್ಟು ದೃಷ್ಟಿ ಅಷ್ಟನ್ನು ಉಳಿಸಬಹುದು. ಮುಂಚೆ ಗೊತ್ತಿಲ್ಲದೆ ಹೋಯ್ತು, ನಾವೇನು ಮಾಡಕ್ಕಾಗಲ್ಲ ಇವಾಗ ಇದಕ್ಕೆ. ಸೊ ಇದಕ್ಕೆ ನೋಡಿ ನಾವು ಬೇರೆ ಆಪರೇಷನ್ ಮಾಡೋದಾಗ್ಲಿ ಅಥವಾ ಬೇರೆ ಲೆನ್ಸ್ ಹಾಕೋದಾಗ್ಲಿ, ಲೇಸರ್ ಹಾಕೋದಾಗ್ಲಿ ಅಥವಾ ಬೇರೆ ಕಣ್ಣು ಹಾಕೋದಾಗ್ಲಿ, ಇದು ಏನೇ ಮಾಡಿದ್ರೇನು ಹೋಗಿರೋ ದೃಷ್ಟಿ ಬರಲ್ಲ, ಯಾಕಂದ್ರೆ ಇದು ನರದ ವೀಕ್ನೆಸ್. ಸೊ ಅದರಿಂದ ಇರೋ ದೃಷ್ಟಿನ ಉಳಿಸ್ಕೋಬಹುದೇ ಹೊರತು ಹೋಗಿರೋ ದೃಷ್ಟಿನ ನಾವು ರಿವರ್ಸ್ ಮಾಡಕ್ಕಾಗಲ್ಲ. ಇನ್ನು ಈ 3 ರೀತಿ ಚಿಕಿತ್ಸೆಗಳು ಹೇಳಿದ್ರಿ, ಲೇಸರ್, ಶಸ್ತ್ರಚಿಕಿತ್ಸೆ ಅಥವಾ ಡ್ರಾಪ್ಸ್. ಚಿಕಿತ್ಸೆಯ ನಂತರ ರೋಗಿಗಳು ಯಾವ ರೀತಿಯ ಆರೈಕೆಯನ್ನ ಮಾಡ್ಕೊಳ್ಬೇಕು, ಯಾವ ರೀತಿಯ ಫಾಲೋ ಅಪ್ ಗಳನ್ನ ಮಾಡ್ಕೊಳ್ಬೇಕು? ಗ್ಲಾಕೋಮಾಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಏನು ಅಂದ್ರೆ, ಒಂದು ಫಾಲೋ ಅಪ್ ಮಾಡೋದು ಅಥವಾ ಅವಾಗವಾಗ ಚೆಕಪ್ ಬರೋದು. ಸೊ ಇದು ಯಾಕಂದ್ರೆ ಜೀವನ ಪರ್ಯಂತ ಪೇಷಂಟ್ ಡಾಕ್ಟರ್ ಜೊತೆ ಪೇಷಂಟು ಇದು ಇಬ್ರು ಫೈಟ್ ಮಾಡುವಂತ ಕಾಯಿಲೆ ಇದು. ಸೊ ಡ್ರಾಪ್ಸ್ ಶುರು ಏನ್ ಮಾಡ್ತೀವಿ ನಾವು, ಇಷ್ಟು ದಿನ ಆದ ಮತ್ತೆ ಡ್ರಾಪ್ಸ್ ಕೆಲಸ ಮಾಡ್ತಿದೆಯೇ, ಕಣ್ಣಲ್ಲಿ ಒತ್ತಡ ಜಾಸ್ತಿ ಇತ್ತು ಕಡಿಮೆ ಆಗಿದೆಯೇ, ಅದು ಒಂದು ನಾವು ನೋಡ್ಬೇಕು, ಅದು ಗೊತ್ತಾಗುತ್ತೆ ಫಾಲೋ ಅಪ್ ಮಾಡಿದಾಗ. ಹಾಗೆ ನಾವೇನ್ ಚಿಕಿತ್ಸೆ ನೀಡ್ತೀವಿ, ಡ್ರಾಪ್ಸ್ ಆಗ್ಲಿ ಲೇಸರ್ ಆಗ್ಲಿ, ಅಲ್ಲಿಗೆ ಮುಗಿಲಿಲ್ಲ ಇದು. ಸೊ ಇದರ ನಂತರವೂ ಗ್ಲಾಕೋಮಾ ಇನ್ನು ಪ್ರೋಗ್ರೆಸ್ ಅಥವಾ ವರ್ಸನ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಹೇಗೆ ಗೊತ್ತಾಗುತ್ತೆ ನಮಗೆ, ನಾವು ಅದು ಚೆಕ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಅವಾಗವಾಗ ಇದು ಪೇಷಂಟ್ ಏನು ಜಾಗರೂಕತೆ ವಹಿಸಬೇಕು ಅಂದ್ರೆ, ಅವಾಗವಾಗ ಚೆಕ್ ಮಾಡ್ಕೋಬೇಕು. ಒಂದು 3 ತಿಂಗಳಾಗ್ಲಿ ಅಥವಾ 6 ತಿಂಗಳಾಗ್ಲಿ ಕರೆದಾಗ ಹೋಗಿ ತೋರಿಸಿದಾಗ, ನಮ್ಗೆ ಎಲ್ರಿಗೂ ಏನ್ ಬೇಕು, ಡಾಕ್ಟರ್ ನೋಡಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದೇ ಬೇಕು ನಮಗೆ. ಸೊ ಅದನ್ನ ಕೇಳಕ್ಕಾದ್ರೂ ಎಲ್ಲ ಸರಿಯಾಗಿದೆ, ಎಷ್ಟಿತ್ತೋ ಅಷ್ಟು ದೃಷ್ಟಿ ಹಾಗೆ ಉಳ್ಕೊಂಡಿದೆ ಅನ್ನೋದಕ್ಕೆ ಇದು ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಡಾಕ್ಟರ್, ನೀವಾಗ್ಲೇ ಹೇಳಿದ್ರಿ ಇದು ಕೆಲವು ರೋಗಿಗಳಲ್ಲಿ ಒಂದು ತುರ್ತು ಪರಿಸ್ಥಿತಿಯಾಗಿ ಸಹ ಇದು ಪ್ರೆಸೆಂಟ್ ಆಗಬಹುದು ಅಂತ. ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಮಾಹಿತಿಯನ್ನ ನೀಡ್ತೀರಾ? ಇದು ಅಕ್ಯೂಟ್ ಗ್ಲಾಕೋಮಾ ಅಂದ್ರೆ ಏನು ತುರ್ತು ಪರಿಸ್ಥಿತಿಯಲ್ಲಿ ಬರುತ್ತೆ. ಈ ತರ ಗ್ಲಾಕೋಮಾಗೆ ನಾವು ಚಿಕಿತ್ಸೆನೂ ಅದೇ ಟೈಮಲ್ಲಿ ಕೊಡಬೇಕಾಗತ್ತೆ. ಸೊ ಪೇಷಂಟ್ಗೆ ತಕ್ಷಣಕ್ಕೆ ತುಂಬಾ ತಲೆನೋವು, ತುಂಬಾ ಕಣ್ಣು ಮಂಜಾಗಿ, ತುಂಬಾ ಕೆಂಪಾಗಿ, ವಾಮಿಟಿಂಗ್ ತರ ಏನೇ ಬಂದ್ರೇನೋ, ಇದೆಲ್ಲ ಲಕ್ಷಣಗಳು ಗ್ಲಾಕೋಮಾ ಸಡನ್ ಆಗಿ ಬಂದಿದೆ ಅಂತ. ಸೊ ಈ ತರ ಬಂದಾಗ ತಕ್ಷಣದ ಯಾವುದೇ ಕಣ್ಣಿನ ತಜ್ಞರ ಹತ್ರ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಇದು ಕಣ್ಣಿನ ಒತ್ತಡ ಕಡಿಮೆ ಮಾಡೋದಕ್ಕೆ ಡ್ರಾಪ್ಸ್ ಕೊಡ್ತೀವಿ, ಜೊತೆಗೆ ಇದಕ್ಕೆ ಒಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅಥವಾ ಸಮ್ಟೈಮ್ಸ್ ಡ್ರಿಪ್ಸ್ ಕೊಡ್ತೀವಿ, ಮ್ಯಾನಿಟಾಲ್ ಅಂತ ಕೊಟ್ಟು ಆ ಕಣ್ಣಿನ ಒತ್ತಡ ಸ್ವಲ್ಪ ಕಡಿಮೆ ಮಾಡಕ್ ಟ್ರೈ ಮಾಡ್ತೀವಿ. ಕಡಿಮೆ ಆದಂಗೆ ಅದೇ ದಿನದಲ್ಲಿ ಅಥವಾ ಅದೇ ಸಾಯಂಕಾಲದಲ್ಲಿ ಅಥವಾ ಅದೇ ರಾತ್ರಿಲಿ ಅಥವಾ ಮಾರನೇ ದಿನದಲ್ಲಿ ಒಂದು ಲೇಸರ್ ಚಿಕಿತ್ಸೆ ಮಾಡಬೇಕಾಗತ್ತೆ. ಈ ತುರ್ತು ಅಥವಾ ಸಡನ್ ಗ್ಲಾಕೋಮಾ ಬರೋದು ನಾರ್ಮಲಿ ನಾನು ಏನ್ ಹೇಳಿದೆ, ನ್ಯಾರೋ ಆಂಗಲ್ ಅಂದ್ರೆ ಚಿಕ್ಕ ಜಾಗ ಇರೋದು ಕಣ್ಣಲ್ಲಿ, ನ್ಯಾರೋ ಆಂಗಲ್ ಗ್ಲಾಕೋಮಾಲಿ. ಸೊ ಇದಕ್ಕೆ ನಾವು ಆ ಟೈಮಲ್ಲಿ ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ಏನು ಅಂದ್ರೆ ಈ ಲೇಸರ್ ಚಿಕಿತ್ಸೆ. ಸೊ ಈ ಲೇಸರ್ ಚಿಕಿತ್ಸೆ ಮಾಡೋದ್ರಿಂದ ಆ ಅಕ್ಯೂಟ್ ಅಟ್ಯಾಕ್
ಇದು ಯಾವ ತರ ಅಂದ್ರೆ ಈ ತುರ್ತು ಪ್ರಾಬ್ಲಮ್ ಬರೋದು ಕಣ್ಣಿಗೆ ಒಂದು ಹಾರ್ಟ್ ಅಟ್ಯಾಕ್ ಬಂದಂಗೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ. ಸೊ ಆ ಕಣ್ಣಿಗೆ ಸಡನ್ ಆಗಿ ಅಟ್ಯಾಕ್ ಬಂದಿರೋದು ನಾವು ತಕ್ಷಣಕ್ಕೆ ಅವಾಗ್ಲೇ ಟ್ರೀಟ್ ಮಾಡಬೇಕು. ಅವಾಗ್ಲೇ ಟ್ರೀಟ್ ಮಾಡಿದ್ರೆ ಆ ಪೇಷಂಟ್ ರೋಗಿಗೆ ಏನೇನ್ ತೊಂದರೆಗಳಿದೆ ಒಂದೆರಡು ದಿನದಲ್ಲಿ ಕಡಿಮೆ ಆಗುತ್ತೆ. ಬಟ್ ಅಲ್ಲಿಗೆ ನಿಲ್ಲಿಲ್ಲ, ಅದಾದ್ಮತ್ತೇನು ನಾವು ನೋಡಬೇಕು, ಸೊ ದಟ್ ಅವ್ರಿಗೆ ಮುಂದೆ ತಿರ್ಗಾ ಈ ತರ ಬರಬಾರ್ದು. ಮತ್ತೊಂದು ಒಂದು ಕಣ್ಣಿಗೆ ಬಂದಾಗ ಒಂದು 50% ಚಾನ್ಸು ಮತ್ತೊಂದು ಕಣ್ಣಿಗೂ ಬರೋದಿರುತ್ತೆ. ಸೊ ಎಷ್ಟೋ ಜನ ಅನ್ಕೋತಾರೆ ಕಣ್ಣೆಲ್ಲ ಚೆನ್ನಾಗಿದೆಯಲ್ಲ, ಒಂದು ಕಣ್ಣು ಪ್ರಾಬ್ಲಮ್ ಆಗಿದೆ ಅಂತಾರಲ್ಲ, ಮತ್ತೊಂದು ಕಣ್ಣಿಗೆ ಯಾಕೆ ಇವರು ಟ್ರೀಟ್ಮೆಂಟ್ ಹೇಳಿದ್ದಾರೆ ಅಂತ. ಸೊ ಒಂದು ಕಣ್ಣಿಗೆ ಗ್ಲಾಕೋಮಾ ಬಂದಾಗ, ಈ ತುರ್ತು ಗ್ಲಾಕೋಮಾ, ಅಕ್ಯೂಟ್ ಗ್ಲಾಕೋಮಾ ಅಥವಾ ನಾರ್ಮಲ್ ಗ್ಲಾಕೋಮಾ ಬಂದಾಗ ಮತ್ತೊಂದು ಕಣ್ಣಿಗೂ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು 2 ಕಣ್ಣಿಗೂ ತಪಾಸಣೆ ಮಾಡಿ 2 ಕಣ್ಣಿಗೂ ಟ್ರೀಟ್ಮೆಂಟ್ ಮಾಡ್ತೀವಿ. ತಾವು ಹೇಳಿದ್ರಿ ಇದು ಕಣ್ಣಿಗೆ ಹಾರ್ಟ್ ಅಟ್ಯಾಕ್ ಬಂದ ಹಾಗೆ ಅಂತ. ಕೆಲವೊಮ್ಮೆ ರೋಗಿಗಳು ಹಳ್ಳಿಗಾಡಿನಲ್ಲಿ ಇರ್ತಾರೆ, ಅಥವಾ ಇನ್ನೂ ಕೆಲವರು ಕಣ್ಣಲ್ಲಿ ಏನೋ ತೊಂದರೆ ಆಗಿದೆ ಅಂತ ಒಂದು ಸಣ್ಣ ಕಣ್ಣಿನ ಒಂದು ಕ್ಲಿನಿಕ್ಗೆ ಹೋಗ್ತಾರೆ ಅಂದ್ಕೊಳ್ಳಿ. ಎಂತಹ ಆಸ್ಪತ್ರೆಗಳಿಗೆ ಇವರು ದೌಡಾಯಿಸಬೇಕಾಗತ್ತೆ ಇಂತಹ ಪರಿಸ್ಥಿತಿ ಬಂದಾಗ? ಯಾಕಂದ್ರೆ ಸಣ್ಣ ಸಣ್ಣ ಕ್ಲಿನಿಕ್ಗಳಲ್ಲಿ ಈ ಗ್ಲಾಕೋಮಾಗೆ ಮಾಡುವಂತಹ ಪ್ರತ್ಯೇಕ ಟೆಸ್ಟ್ಗಳೇನಿದೆ, ಪರೀಕ್ಷೆಗಳೇನಿದೆ, ಅಂತಹ ಸೌಲಭ್ಯಗಳು ಇರುತ್ತೆ? ನಾನು ಹೇಳಬೇಕು ಅಂದ್ರೆ ಈಗ ಯಾವುದೇ ಕಣ್ಣಿನ ತಜ್ಞರ ಹತ್ರ ಹೋದ್ರೇನು ಈ ಗ್ಲಾಕೋಮಾ ಇರಬಹುದೇ ಅನ್ನೋದು ಅವರು ಕಂಡುಹಿಡಿಬಹುದು. ಅವ್ರ ಟ್ರೈನಿಂಗ್ ಅಲ್ಲೇ ಅಷ್ಟು ಬಂದಿರುತ್ತೆ ಅವರಿಗೆ. ಬಟ್ ನೀವು ಹೇಳ್ದಂಗೆ ಅದಕ್ಕೆ ಈ ತಕ್ಷಣಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡಬೇಕಾಗ್ಲಿ ಅಥವಾ ಒಂದು ವಿಜುವಲ್ ಫೀಲ್ಡ್ ಟೆಸ್ಟ್ ಅಥವಾ ಮೆಷಿನ್ ಅಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಇದು ಎಲ್ಲ ಕಡೆ ಅವೈಲಬಲ್ ಇರದೇ ಇರಬಹುದು. ಆದ್ರೆ ಆ ಡಾಕ್ಟರ್ ನೋಡಿ ಎಲ್ಲಿಗೆ ರೆಫರ್ ಮಾಡಬೇಕು, ಪ್ರಾಂಪ್ಟ್ ರೆಫರಲ್ ಅಂದ್ರೆ ಈ ಪ್ರಾಬ್ಲಮ್ಗೆ ಇನ್ನೊಂದು ನೆಕ್ಸ್ಟ್ ಹೈಯರ್ ಸೆಂಟರ್ ಅಥವಾ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಲ್ಲಿ ತೋರಿಸ್ಬೇಕು ಇದು ಅಂದ್ರೆ ಅಲ್ಲಿಂದ ನಾವು ಅದನ್ನ ಟ್ರೀಟ್ಮೆಂಟ್ ಮುಂದುವರಿಸಬೇಕು. ಸೊ ಯಾವುದೇ ಕಣ್ಣಿನ ತಜ್ಞರು ನೋಡಿದ್ರು ಈ ಗ್ಲಾಕೋಮಾ ಇದೆಯೇ ಇಲ್ವೇ ಅನ್ನೋದು ಒಂದು ಕಂಡುಹಿಡಿಯೋ ಕೆಪಾಸಿಟಿ ಇರುತ್ತೆ. ಸುಮಾರು ಎಷ್ಟು ವೆಚ್ಚ ಆಗ್ಬೋದು ಈ ಒಂದು ಲೇಸರ್ ಚಿಕಿತ್ಸೆ ಅಂದ್ಕೊಳ್ಳಿ ಅಥವಾ ಶಸ್ತ್ರಚಿಕಿತ್ಸೆ, ವೆಚ್ಚ ಎಷ್ಟರ ಮಟ್ಟಿಗೆ ಆಗಬಹುದು? ನೋಡಿ, ಇದು ವೇರಿ ಆಗುತ್ತೆ, ನೀವು ಆಸ್ಪತ್ರೆ ಮೇಲೆ ಆಗ್ಲಿ ಅಥವಾ ಯಾವ ತರ ಲೇಸರ್ ಏನ್ ಟ್ರೀಟ್ಮೆಂಟ್ ಅನ್ನೋದ್ರ ಮೇಲೆ. ಸೊ ನಾವು ಒಂದೇನ್ ಹೇಳ್ಬೋದು ಅಂದ್ರೆ ನಮ್ಮ ದೇಶದಲ್ಲಿ ಹೆಲ್ತ್ ಕೇರ್ ಇನ್ನು ಅಷ್ಟು ಸಾಮಾನ್ಯ ಜನರ ಕೈ ಮೀರಿಲ್ಲ, ಆತರ ಹೇಳ್ಬೋದು. ಸೊ ಯಾರಿಗೂ ಇದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ನಮ್ ದೃಷ್ಟಿ ಹೋಗ್ತಾ ಇದೆ, ನಾವು ಕಳ್ಕೊತಾ ಇದೀವಿ, ಇದು ಹಾಗೆ ಬಿಡಬೇಕು ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ. ಸೊ ಇಟ್ ಈಸ್ ಅಫೋರ್ಡಬಲ್ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಮುನ್ಸೂಚನಾ ಕ್ರಮಗಳನ್ನ ಅವರು ಕಾಪಾಡ್ಕೊಳ್ಬೇಕು ಈ ಗ್ಲಾಕೋಮಾ ಬರದಂತೆ ತಡೆಗಟ್ಕೊಳ್ಳೋದಕ್ಕೆ ನೀವು ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಸಂದೇಶವನ್ನ ನೀಡ್ತೀರಿ? ಗ್ಲಾಕೋಮಾ ಬಗ್ಗೆ ಮತ್ತು ತುಂಬಾ ಯೋಚನೆ ಮಾಡದೆ ಯಾರೇ ಆಗ್ಲಿ ಒಂದು 40 ವಯಸ್ಸಿನ ಮೇಲೆ ವರ್ಷಕ್ಕೆ ಒಂದ್ಸರಿ ಐ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಉತ್ತಮ. ಸೊ ಅಂತ ಟೈಮಲ್ಲಿ ಯಾರೋ ಕಣ್ಣಿನ ತಜ್ಞರು ನೋಡ್ತಾರೆ ಈ ಗ್ಲಾಕೋಮಾ ಇದ್ರೆ ಅದ್ರ ಪ್ರಕಾರ ನಿಮಗೆ ಅದಕ್ಕೆ ತಪಾಸಣೆ ಮಾಡೋದಾಗ್ಲಿ ಮುಂದಕ್ಕೆ ಅಥವಾ ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಮಾಡ್ತಾರೆ. ಮತ್ತೊಂದೇನು ಅಂದ್ರೆ ನಾ ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ, ಕುಟುಂಬದಲ್ಲಿ ಯಾರಿಗಾದ್ರೂ ಗ್ಲಾಕೋಮಾ ಇದ್ರೆ ಅಂಥವ್ರು ಮುನ್ಸೂಚನೆ ತಗೊಂಡು ಅವ್ರ ಕಣ್ಮುಂದೆನೆ ನೋಡಿರ್ತಾರೆ ಅವ್ರ ಕುಟುಂಬದವರಿಗೆ ದೃಷ್ಟಿ ಕಡಿಮೆ ಆಗ್ತಿರೋದನ್ನ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಅಥವಾ ಅದನ್ನ ನಿಲ್ಸೋದಕ್ಕೆ ಜಸ್ಟ್ ಒಂದು ಚೆಕಪ್ ಮಾಡಿಸಿದ್ರೆ ಆಯ್ತು. ಮತ್ತೊಂದೇನು ಅಂದ್ರೆ ಆಲ್ರೆಡಿ ಟ್ರೀಟ್ಮೆಂಟ್ ಅಲ್ಲಿ ಇರೋರು ಅಂದ್ರೆ ಯಾರು ಆಲ್ರೆಡಿ ಗ್ಲಾಕೋಮಾ ಇದೆ ಅಂತ ಗೊತ್ತಿರುತ್ತೆ ಅಂತವ್ರು ಡಾಕ್ಟರ್ ಮಾಹಿತಿ ಪ್ರಕಾರ ಅವಾಗವಾಗ ಚೆಕಪ್ ಮಾಡಿಸ್ಕೊಳ್ತಾ ಇದ್ರೆ ಇದೆಲ್ಲ ಮುನ್ಸೂಚನಾ ಕ್ರಮಗಳು ಆ ಇರೋ ದೃಷ್ಟಿನ ಅಲ್ಲಿಗೆ ನಿಲ್ಲಿಸಿ ಇನ್ನು ಮುಂದಕ್ಕೆ ಲಾಸ್ ಆಗದೆ ಇರೋ ತರ ಅವಾಯ್ಡ್ ಆಗುತ್ತೆ. ಇನ್ನು ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಅರಿವನ್ನ ಮೂಡಿಸೋದಕ್ಕಾಗಿ ಪ್ರತಿ ವರ್ಷ ಮಾರ್ಚ್ 6ರಿಂದ 12ರವರೆಗೂ ಈ ಗ್ಲಾಕೋಮಾ ವೀಕ್ ಅಂತ ಗಮನಿಸ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀವು ಈ ಕಾರ್ಯಕ್ರಮದ ಮೊದಲೇ ಹೇಳ್ದಂಗೆ ಈ ವಿಶ್ವದಲ್ಲಿ ಆಲ್ಮೋಸ್ಟ್ 8 ಕೋಟಿ ಜನರಿಗೆ ಗ್ಲಾಕೋಮಾ ಇದೆ. ಹೌದು. ಭಾರತದಲ್ಲೇ 1,20,00,000 ಜನರಿಗೆ ಗ್ಲಾಕೋಮಾ ಇದೆ. ಅದರಲ್ಲಿ ಸುಮಾರು 11 ಲಕ್ಷ ಜನ ಆಲ್ರೆಡಿ ದೃಷ್ಟಿ ಕಳ್ಕೊಂಡಿದ್ದಾರೆ. ಸೊ ಈ ಮಿಕ್ಕಿಂದ 7 ಕೋಟಿ ಎಲ್ಲಿನವರು, ಬರೀ ಭಾರತದವರಲ್ಲ, ಇಂಗ್ಲೆಂಡ್ ಆಗ್ಲಿ ಅಮೆರಿಕ ಆಗ್ಲಿ ಅತ್ಯಾಧುನಿಕ ದೇಶಗಳಲ್ಲೂ ಈ ಗ್ಲಾಕೋಮಾ ಬಗ್ಗೆ ಅರಿವು ಇಲ್ಲ. ಸೊ ವಿಶ್ವದಾದ್ಯಂತ ಈ ಗ್ಲಾಕೋಮಾ ಬಗ್ಗೆ ಒಂದು ತಿಳುವಳಿಕೆ ಕೊಡಲು ಮಾರ್ಚ್ ನಲ್ಲಿ 2ನೇ ವಾರ, ಪ್ರತಿ ವರ್ಷ 2ನೇ ವಾರ ಗ್ಲಾಕೋಮಾ ಅವೇರ್ನೆಸ್ ವೀಕ್ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಏನಿಲ್ಲ, ಈ ತರ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಒಂದು ಹಾಸ್ಪಿಟಲ್ ಅಲ್ಲಿ ಒಂದು ಪೇಷಂಟ್ಸ್ ಗೆ ಸ್ಕ್ರೀನಿಂಗ್ ಇರಬಹುದು ಅಥವಾ ನಮ್ದು ಇವಾಗ ಏನು ಸೋಷಿಯಲ್ ಮೀಡಿಯಾ ಅಂತೀವಿ, ಫೇಸ್ಬುಕ್, ಗೂಗಲ್, ಇಂಟರ್ನೆಟ್ ಎಲ್ಲದರಲ್ಲೂ ನಾವು ಒಂದು ಬ್ಯಾನರ್ಸ್ ತರ ಹಾಕೋದಿರ್ಬೋದು. ಇದೆಲ್ಲದರ ಮೂಲಕ ಈ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಲಿ ಅಂತ ಮಾಡ್ತೀವಿ.
ಆಹಾ. ಇನ್ನು ಈ ವರ್ಷದ ಘೋಷವಾಕ್ಯ ವಿಶ್ವ ಪ್ರಕಾಶಮಾನವಾಗಿದೆ, ನಿಮ್ಮ ದೃಷ್ಟಿಯನ್ನ ಉಳಿಸಿಕೊಳ್ಳಿ ಅಂತ ಹೇಳಿ. ಇದರಿಂದ ನಮ್ಮ ಜನರಲ್ಲಿ ಯಾವ ರೀತಿಯ ಒಂದು ಅವೇರ್ನೆಸ್ ಅನ್ನ ಮೂಡಿಸೋ ಉದ್ದೇಶ ಆಗಿದೆ ಇದು? ಪ್ರತಿ ವರ್ಷ ಒಂದು ಘೋಷವಾಕ್ಯ ಇರುತ್ತೆ. ಈ ವರ್ಷದ ಘೋಷವಾಕ್ಯನೂ ಅದೇ ತರ. ನಾವು ಏನು ನಮ್ಮ ಜನರಿಗೆ, ಪೇಷಂಟ್ಗಳಿಗೆ ಹೇಳೋದು ಬಯಸ್ತೀವಿ ಅಂದ್ರೆ, ನಿಮ್ಮ ಕಣ್ಣು ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತಾರೆ. ಅಂದ್ರೆ ನಿಮ್ಮ ಕಣ್ಣು ನಿಮ್ಮ ಕೈಯಲ್ಲೇ ಇದೆ. ಸೊ ಅದನ್ನು ನೋಡ್ಕೊಳ್ಳೋದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಬಾಧ್ಯತೆ. ಸೊ ಅದರಿಂದ ನಿಮ್ಮ ಕಣ್ಣು ಹುಷಾರಾಗಿ ನೋಡ್ಕೊಳ್ಳಿ, ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳಿ ಅನ್ನೋದು ಈ ಘೋಷವಾಕ್ಯ. ವರ್ಷ ಚೇಂಜ್ ಆಗ್ಬೋದು, ಬಟ್ ಅಲ್ಟಿಮೇಟ್ ಮೆಸೇಜ್ ಒಂದೇ. ಒಂದು ನಾವು ಕೊಡಬೇಕಾಗಿರೋ ಒಂದು ಮೆಸೇಜ್ ಏನು ಅಂದ್ರೆ, ಕಣ್ಣಿನ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಒಳ್ಳೆಯ ಮಾಹಿತಿಯನ್ನ ಗ್ಲಾಕೋಮಾ ಬಗ್ಗೆ ನೀಡಿದ್ದೀರಿ. ನಮ್ಮ ಡಿ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದ. ಕೇಳಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಹೇಳಿದ ಹಾಗೆ ನಮ್ಮ ದೃಷ್ಟಿ ನಮ್ಮ ಕೈಲಿದೆ. ಆದ್ದರಿಂದ ಜಾಗೃತರಾಗಿರೋಣ ಹಾಗೂ ಆದಷ್ಟು ಮಟ್ಟಿಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳ್ತಿದ್ದೀನಿ. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ನಮಸ್ಕಾರ. ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳ ಮೂಲಕ ಹೊಸ